Good morning, dear students. In this session, let us learn how to write a job application. So, we know how to write a letter. But in this session, let us learn how to write a job application letter. Because you have to apply for various jobs in the days to come. Then you must be in a position to write a good job application and the way of writing the job application. ಜಾಬ್ಗೆ ಅರ್ಜಿ ಹಾಕೋರು ಇರೋದ್ರಿಂದ ಮುಂದೆ ಜಾಬ್ ಅಪ್ಲಿಕೇಶನನ್ನು ಯಾವ ರೀತಿ ಅಪ್ಲೈ ಮಾಡೋದು ಬರೆಯೋದೇ ಆಗಿ ಯು ಮಸ್ಟ್ ಬಿ ಫೆಮಿಲಿಯರ್ ವಿತ್ ದಿ ಜಾಬ್ ಅಪ್ಲಿಕೇಶನ್ ಫಾರ್ಮ್ಯಾಟ್ ಆ್ಯಂಡ್ ದ ಕಂಟೆಂಟ್ಸ್ ಆಫ್ ದಿ ಜಾಬ್ ಅಪ್ಲಿಕೇಶನ್. ಸೊ ಎ ಜಾಬ್ ಅಪ್ಲಿಕೇಶನ್ ಲೆಟರ್ ಈಸ್ ರಿಟನ್ ಟು ಅಪ್ಲೈ ಫಾರ್ ಎ ಜಾಬ್. ಇಟ್ ಈಸ್ ಯೂಸ್ವಲಿ ಅಕಂಪನಿಡ್ ಬೈ ಎ ಕರಿಕ್ಯುಲಮ್ ವಿಟಾ that is called a CV, also known as resume. Resume, RESUME, is pronounced as resume, that is given in the bracket. Resume or CV. A letter of application is accompanied by CV or resume. Thus, the letter of application can be divided into two parts. One is a cover letter and another one is the resume or CV. ಜಾಬ್ ಅಪ್ಲಿಕೇಶನ್ನು ಎರಡು ಭಾಗ ಇರುತ್ತೆ. ಒಂದು ಕವರ್ ಲೆಟರ್, ಎ ಲೆಟರ್ ಆಫ್ ಅಪ್ಲಿಕೇಶನ್ ಆನ್ ದ ಒನ್ ಹ್ಯಾಂಡ್ ಆ್ಯಂಡ್ ರೆಸ್ಯೂಮೆ ಆರ್ ಸಿ ವಿ ಆನ್ ದ ಅದರ್ ಹ್ಯಾಂಡ್. ದ ಕವರ್ ಲೆಟರ್ ಶುಡ್ ಇಂಟ್ರೊಡ್ಯೂಸ್ ಯು ಆ್ಯಂಡ್ ಗಿವ್ ಡೀಟೇಲ್ಸ್ ಅಬೌಟ್ ದ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಡೀಟೇಲ್ಸ್ ದ್ಯಾಟ್ ಮೇ ನಾಟ್ ಬಿ ಅಪರೆಂಟ್ ಇನ್ ಯುವರ್ ರೆಸ್ಯೂಮೆ ಆರ್ ಸಿ ವಿ. ದ ಕವರ್ ಲೆಟರ್ ಶುಡ್ ಇಂಟ್ರೊಡ್ಯೂಸ್ ಯು. ಕವರ್ ಲೆಟ್ರಲ್ಲಿ ಏನಿರಬೇಕು ಅಥವಾ ಜಾಬ್ ಅಪ್ಲಿಕೇಶನಲ್ಲಿ ಏನಿರಬೇಕು ಅಂದರೆ, the cover letter should introduce you and give details about the qualifications and details that may not be apparent in your resume. ನಿಮ್ಮನ್ನು ಪರಿಚಯ ಮಾಡಬೇಕು ಕವರ್ ಲೆಟರ್, ಮತ್ತು ನಿಮ್ಮ ಕ್ವಾಲಿಫಿಕೇಷನ್ಸಿನ ಡೀಟೇಲ್ಸನ್ನು ಕೊಡಂಗಿರಬೇಕು. ಸಚ್ ಡೀಟೇಲ್ಸ್ ಮೇ ನಾಟ್ ಬಿ ಅಪರೆಂಟ್ ಇನ್ ಯುವರ್ ರೆಸ್ಯೂಮೆ ಆರ್ ಸಿ ವಿ. ಸಿ ವಿನಲ್ಲಿ ಮತ್ತು ಅಥವಾ ರೆಸ್ಯೂಮೇನಲ್ಲಿ ಇಲ್ಲದೇ ಇರ್ತಕ್ಕಂಥ ಡೀಟೇಲ್ಸನ್ನು ಕವರ್ ಲೆಟ್ರಲ್ಲಿ ನೀವು ತೋರಿಸ್ಬೇಕಾಗುತ್ತೆ. ದರ್ ಇಸ್ ನೋ ನೀಡ್ ಟು ರಿಪೀಟ್ ದ ಸೇಮ್ ಥಿಂಗ್ಸ್ ಇನ್ ಬೋತ್ ದ ಪಾರ್ಟ್ಸ್ ಆಫ್ ದಿ ಲೆಟರ್. ಅಪ್ಲಿಕೇಶನ್ ಲೆಟ್ರಲ್ಲಿರೋದನ್ನೇ ಮತ್ತೆ ರೆಸ್ಯೂಮ್ನಲ್ಲಿ ತೋರಿಸೋದು ಅಥವಾ ರೆಸ್ಯೂಮೇನಲ್ಲಿರೋದನ್ನು ಅಪ್ಲಿಕೇಶನಲ್ಲಿ ತೋರಿಸ್ತಕ್ಕಂಥ ಕೆಲಸ ಆಗಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಸಾರ್ಟ್ ಆಫ್ ರಿಡಂಡೆನ್ಸಿ. ಯು ಶುಡ್ ಬಿ ವೆರಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಕ್ಲಿಯರ್ ವಾಟ್ ಯು ಶುಡ್ ರೈಟ್ ಇನ್ ದ ಅಪ್ಲಿಕೇಶನ್ ಲೆಟರ್ ಆರ್ ಎ ಕವರ್ ಲೆಟರ್ ಆರ್ ಯುವರ್ resume. Mention only the qualifications, skills and experience that are relevant to the job that you are applying for. Cover letter alli you have to mention only the qualification that are required for your job that you are applying for. ಯಾವ ಜಾಬ್ಗೆ ಅರ್ಜಿ ಆಗ್ತಿದೆಯಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಾಲಿಫಿಕೇಷನ್ಸು, ಸ್ಕಿಲ್ಸು ಮತ್ತು ಎಕ್ಸ್ಪೀರಿಯನ್ಸು. You may have innumerable skills and qualifications, and you might have got a lot of experience in various fields. You need not to mention all those details in your cover letter. You mention only the things that are relevant to the present job you are applying for. ಈಗ ಅರ್ಜಿ ಆಗ್ತಿರ್ತಕ್ಕಂಥ ಜಾಬಿಗೆ ಏನೇನು ಸ್ಕಿಲ್ಸು, ಕ್ವಾಲಿಫಿಕೇಷನ್ಸು ಮತ್ತು ಎಕ್ಸ್ಪೀರಿಯನ್ಸು ಬೇಕಾಗಿದೆ ಅಷ್ಟನ್ನು ಮಾತ್ರ ಮೆನ್ಷನ್ ಮಾಡಿದರೆ ಸಾಕು. ಬಿ ವೆರಿ ಕ್ಲಿಯರ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ನಿಮ್ಮ ಕವರ್ ಲೆಟರನ್ನು do not make it a long one, mentioning all the details, all the irrelevant details that are not at all required for the present job you are applying for. ನೀವು ಆಗ್ತಾ ಇರ್ತಕ್ಕಂಥ ಅರ್ಜಿಗೆ ಅಗತ್ಯ ಇಲ್ಲದೇ ಇರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ಆ ಕವರ್ ಲೆಟ್ರಲ್ಲಿ ಸೇರಿಸಬಾರ್ದು. ದಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಬಿ ವೆರಿ ವೆರಿ ಸ್ಪೆಸಿಫಿಕ್ ಆ್ಯಂಡ್ ಬಿ ಟು ದ ಪಾಯಿಂಟ್. So an application letter is the first communication with the prospective employer. Application letter is the first communication of you with the prospective employer. ನಿಮಗೆ ಕೆಲಸ ಕೊಡ್ತಕ್ಕಂಥ ಕಂಪನಿಯ ನೌಕರನ ಜೊತೆಗೆ ನಿಮ್ಮ ಮೊದಲನೇ ಕಮ್ಯುನಿಕೇಷನ್ ಹ್ಯಾಪನ್ಸ್ ವಿತ್ ಯುವರ್ ಕವರ್ ಲೆಟರ್ ಆರ್ ಅಪ್ಲಿಕೇಶನ್. An employer will form his or her first impressions on the applicant from the application letter. ಹಾಗಾಗಿ ಎಂಪ್ಲಾಯರು ಅಪ್ಲಿಕೆಂಟಿನ ಮೇಲೆ ಫಸ್ಟ್
ಫಸ್ಟ್ ಇಂಪ್ರೆಷನ್ಸ್ ಆರ್ ದ ಬೆಸ್ಟ್ ಇಂಪ್ರೆಷನ್ಸ್. ಫಸ್ಟ್ ಇಂಪ್ರೆಷನ್ಸನ್ನು ಅವನು ನಿಮ್ಮ ಮೇಲೆ ಪಡೆಯೋದು ಯಾವುದ್ರ ಅಂದರೆ ನಾಟ್ ಬೈ ಯುವರ್ ಪ್ರೆಸೆನ್ಸ್ ಬಟ್ ಬೈ ಯುವರ್ ಅಪ್ಲಿಕೇಶನ್ ಆರ್ ಯುವರ್ ಕವರ್ ಲೆಟರ್. ನೀವು ಬರೆದಿರ್ತಕ್ಕಂಥ ಲೆಟರನ್ನೇ ನೋಡಿ ಈ ವಿಲ್ ಫಾರ್ಮ್ ಎನ್ ಇಂಪ್ರೆಷನ್ ಆನ್ ಯು. ಸೊ ಯು ಮಸ್ಟ್ ಫಾರ್ಮ್ ಎ ವೆರಿ ಗುಡ್ ಇಂಪ್ರೆಷನ್ ಆನ್ ಯು. ನಿಮ್ಮ ಮೇಲೆ ಅವರಿಗೆ ಒಳ್ಳೆಯ ಅಭಿಪ್ರಾಯ ಬರಬೇಕು. ಸೊ ಯುವರ್ ಕವರ್ ಲೆಟರ್ ಈಸ್ ದ ರಿಪ್ಲಿಕಾ ಆಫ್ ಯುವರ್ ಪರ್ಸನಾಲಿಟಿ, ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಸೊ ಮೆನಿ ಅದರ್ ಥಿಂಗ್ಸ್. ನಿಮ್ಮನ್ನು ನಿಮ್ಮ ಕವರ್ ಲೆಟರೇ ಪ್ರದರ್ಶನ ಮಾಡೋ ರೀತಿ ಇರೋದ್ರಿಂದ ಯು ಆರ್ ಪ್ರೆಸೆಂಟಿಂಗ್ ಬಿಫೋರ್ ದ ಎಂಪ್ಲಾಯರ್ ಇನ್ ದ ಫಾರ್ಮ್ ಆಫ್ ಎನ್ ಅಪ್ಲಿಕೇಶನ್. ಅಪ್ಲಿಕೇಶನಿನ ರೂಪದಲ್ಲಿ ನೀವು ನಿಮ್ಮ ಎಂಪ್ಲಾಯರ್ ಮುಂದೆ ಮೊದಲನೇ ಬಾರಿಗೆ ಕಾಣಿಸ್ಕೊಳ್ತಾ ಇದ್ದೀರಿ. ಸೊ ದಟ್ ಈಸ್ ದ ಫಸ್ಟ್ ಕಮ್ಯುನಿಕೇಷನ್ ವಿತ್ ಯುವರ್ ಎಂಪ್ಲಾಯರ್, ಬಟ್ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ಆ್ಯಂಡ್ ಕ್ರಿಯೇಟ್ ಎ ವೆರಿ ಗುಡ್ ಇಂಪ್ರೆಷನ್ with your application. So your application or a cover letter should be very very neat. See that it is very neat, well structured and provide all the necessary information at a glance. ಒಂದೇ ನೋಟಿಗೆ ಅವರು ನೋಡಿದ ತಕ್ಷಣವೇ ನಿಮ್ಮ ಮೇಲೆ ಈ ಅಪ್ಲಿಕೆಂಟು ಭಾಳ ನೀಟಾಗಿದ್ದಾನೆ, ವೆಲ್ ಸ್ಟ್ರಕ್ಚರ್ಡ್ ಲೆಟರ್ ಬರೆಯೋ ಕೆಪಾಸಿಟಿ ಇದೆ, ತನ್ನನ್ನು ತಾನು ನೀಟಾಗಿ ಪ್ರೆಸೆಂಟ್ ಮಾಡ್ಕೊಳ್ತಾನೆ, ಈ ಸೀಮ್ಸ್ ಟು ಬಿ ವೆರಿ ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ದ ಜಾಬ್. ಈ ಜಾಬ್ಗೆ ಈತನೇ ಸೂಟಬಲ್ ಕ್ಯಾಂಡಿಡೇಟ್ ಅನ್ನೋ ಇಂಪ್ರೆಷನ್ನು ಬರೋ ರೀತಿಯಲ್ಲಿ ಯಾವ ಟು ಪ್ರೆಸೆಂಟ್ ಥ್ರೂ ಯುವರ್ ಕವರ್ ಲೆಟರ್. ಎನ್ ಅಪ್ಲಿಕೇಶನ್ ಲೆಟರ್ ಈಸ್ ಎ ಫಾರ್ಮ್ ಆಫ್ ಅಡ್ವರ್ಟೈಸಿಂಗ್. ಸೊ ಎನ್ ಅಪ್ಲಿಕೇಶನ್ ಲೆಟರ್ ದ್ಯಾಟ್ ಯು ರೈಟ್ ಈಸ್ ಎ ಫಾರ್ಮ್ ಆಫ್ ಯುವರ್ ಅಡ್ವರ್ಟೈಸಿಂಗ್. ನಿಮ್ಮನ್ನು ನೀವು ಅಡ್ವರ್ಟೈಸ್ ಮಾಡ್ಕೊಂಡಂಗೆ, ನಾನು ಇಷ್ಟೆಲ್ಲ ಕ್ವಾಲಿಫಿಕೇಷನ್ಸು, ಎಕ್ಸ್ಪೀರಿಯನ್ಸು, ಸ್ಕಿಲ್ ಇರ್ತಕ್ಕಂಥ ವ್ಯಕ್ತಿ, ಅವೈಲಬಲ್ ಫಾರ್ ಯುವರ್ ಕಂಪನಿ ಆರ್ ಫಾರ್ ಯುವರ್ ಆಫೀಸ್, ನಾನು ನಿಮ್ಮ ಇದಕ್ಕೆ ಅವೈಲಬಿಲಿಟಿ ಸಿಗ್ತಾನೆ, ನನ್ನನ್ನು ಹೈರ್ ಮಾಡಿ ಅಂತ ರೀತಿಯಲ್ಲಿ ನೀವು ನಿಮ್ಮನ್ನು ಅಡ್ವರ್ಟೈಸ್ ಮಾಡ್ಕೊಳ್ಬೋದು. ಸೊ ಮೇಕ್ ಯುವರ್ ಕವರ್ ಲೆಟರ್ ಆರ್ ಎನ್ ಅಪ್ಲಿಕೇಶನ್ ವೆರಿ ವೆರಿ ಪರ್ಸಿಯೇಷಿವ್. ಎಂಪ್ಲಾಯರಿಗೆ ಅದು ಪರ್ಸಿವೇಶಿವ್ ಆಗಿರಬೇಕು. ಇಲ್ಲ, ಈ ಕ್ಯಾಂಡಿಡೇಟನ್ನು ನಾನು ಕರೆಸಬೇಕು, ಇಂಟ್ರ್ಯೂ ಮಾಡಬೇಕು ಮತ್ತು ಆ್ಯಂಡ್ ಐ ಮಸ್ಟ್ ಹೈರ್ ಹಿಮ್ ಅನ್ನೋ ಫೀಲಿಂಗು ಬರಬೇಕು. ಇಟ್ ಶುಡ್ ಪ್ರೊಜೆಕ್ಟ್ ಯುವರ್ ಸ್ಕಿಲ್ಸ್ ಇನ್ ರಿಲೇಷನ್ ಟು ದ ರಿಕ್ವೈರ್ಮೆಂಟ್ ಆಫ್ ದ ಎಂಪ್ಲಾಯರ್ ಆ್ಯಂಡ್ ದಿ ಜಾಬ್. So your cover letter should project your skills that are required for the employer and the job. ಜಾಬಿಗೆ ಮತ್ತು ಎಂಪ್ಲಾಯರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸನ್ನು ಅದು ಪ್ರೆಸೆಂಟ್ ಮಾಡೋ ರೀತಿ ಇರಬೇಕು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಆರ್ ಎ ಕವರ್ ಲೆಟರ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದ ಫೀಚರ್ಸ್ ಆಫ್ ದಿ ಕವರ್ ಲೆಟರ್ ಆರ್ ಆನ್ ಅಪ್ಲಿಕೇಶನ್? ಕವರ್ ಲೆಟರಿನ ಲಕ್ಷಣಗಳು ಏನೇನು? ಲೆಟ್ ಅಸ್ ಸಿ ದ ಫಸ್ಟ್ ಒನ್. It should be informative and to the point. It should give all the information that is required for the job, but it should be very very specific to the point. ಏನು ಬೇಕು ಅದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಪ್ರೆಸೆಂಟ್ ಮಾಡೋ ರೀತಿ ಇರುತ್ತೆ. ಟೋನ್ ಆಫ್ ದಿ ಕವರ್ ಲೆಟರ್ ಶುಡ್ ಬಿ ವೆರಿ ಫ್ರೆಂಡ್ಲಿ ಬಟ್ ಫಾರ್ಮಲ್. ಭಾಳ ಫ್ರೆಂಡ್ಲಿ ಟೋನಲ್ಲೇ ನಿಮ್ಮ ಲ್ಯಾಂಗ್ವೇಜನ್ನು ಯೂಸ್ ಮಾಡಬೇಕು ಕವರ್ ಲೆಟ್ರಲ್ಲಿ. ಬಟ್ ಬಿ ಫಾರ್ಮಲ್. ಫ್ರೆಂಡ್ಲಿ ಅಂದ ತಕ್ಷಣ ಇನ್ಫಾರ್ಮಲ್ ಲ್ಯಾಂಗ್ವೇಜನ್ನು ಬಳಕೆ ಮಾಡಬಾರ್ದು. ಬಿ ವೆರಿ ವೆರಿ ಫಾರ್ಮಲ್ ಇನ್ ಯುವರ್ ವರ್ಡ್ಸ್. ಯು ನೋ ದಿ ಫಾರ್ಮಲ್ ಲ್ಯಾಂಗ್ವೇಜ್ ಅಂಡ್ ದ ಇನ್ಫಾರ್ಮಲ್ ಲ್ಯಾಂಗ್ವೇಜ್. ಫಾರ್ಮಲ್ ಲ್ಯಾಂಗ್ವೇಜು ಭಾಳ ಶಿಷ್ಟಾಚಾರದ್ದು, ಡೀಸೆಂಟಾಗಿ ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜು. ನಮ್ಮ ಕಮ್ಯುನಿಕೇಷನ್ಸಲ್ಲಿ ಅಫಿಷಿಯಲ್ ಸೆಕ್ಷನ್ನಲ್ಲಿ ಬಳಸ್ತಕ್ಕಂಥ ಲ್ಯಾಂಗ್ವೇಜು. ವಿ ಶುಡ್ ನಾಟ್ ಬಿ ವೆರಿ ಇನ್ಫಾರ್ಮಲ್ ವೆನ್ ಎವರ್ ವಿ ರೈಟ್ the applications or business letters. You know, all those things which we discussed when we learnt the various forms of letters and layouts of letters. Length of it should be a page with 3 paragraphs is an ideal length of the cover letter. Cover letter in a length it should not exceed a page. One page allidre saku with 3 paragraphs is an ideal. Variation agbodu depending upon the qualifications, experience and the skills that you possess. Do not use same cover letter for all the jobs. This is one of the mistakes generally most of the candidates commit. ಭಾಳಷ್ಟು ಜನ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂದರೆ ದೇ ವಿಲ್ ಹ್ಯಾವ್ ಎ ಫಿಕ್ಸ್ಡ್ ಕವರ್ ಲೆಟರ್ ಆ್ಯಂಡ್ ದೇ ಅಪ್ಲೈ ದ ಸೇಮ್ ಕವರ್ ಲೆಟರ್ ಫಾರ್ ಆಲ್ ದ ಜಾಬ್ಸ್. ಯಾವ ಜಾಬ್ಗೆ ಹಾಕಿದ್ರು ಇದೇ ಕವರ್ ಲೆಟರ್. ಡೋಂಟ್ ಡೂ ದ್ಯಾಟ್. ಪ್ರಿಪೇರ್ ಎನ್ ಅಪ್ಲಿಕೇಶನ್ ಕವರ್ ಲೆಟರ್ ಫಾರ್ ಈಚ್ ಆ್ಯಂಡ್ ಎವರಿ ಜಾಬ್ ಅಫ್ರೆಶ್. ಹೊಸದಾಗಿ ತಯಾರು ಮಾಡಬೇಕು. ಆ ಜಾಬಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸು, ಎಕ್ಸ್ಪೀರಿಯನ್ಸ್ ಏನಿದೆ ಅನ್ನೋದನ್ನು ಪ್ರೆಸೆಂಟ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಕ್ವಾಲಿಫಿಕೇಷನ್ಸ್ ವೆರಿ ನೀಟ್ಲಿ that are suitable for the present job. Pay attention to the layout and style of the letter. Attention should be paid to the layout and the
ಸ್ಟೈಲ್ ಆಫ್ ದಿ ಲೆಟರಿನ ಸ್ಟೈಲ್ ಯಾವ್ದು ಇರಬೇಕು ಮತ್ತು ಲೇಔಟ್ ಯಾವ್ದು ಇರಬೇಕು ಅನ್ನೋದನ್ನು ವಿ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ಸೆಷನ್ಸ್. ಇಂದಿನ ಸೆಷನ್ಸಲ್ಲಿ ಲೆಟರ್ ರೈಟಿಂಗಿನ ವೇರಿಯಸ್ ಫಾರ್ಮ್ಯಾಟ್ಸನ್ನು ಡಿಸ್ಕಸ್ ಮಾಡಿದ್ದೇವೆ, ಲೇಔಟ್ಸನ್ನು ನೋಡಿದ್ದೇವೆ. ಯಾವ ಲೇಔಟು ಯಾವ ಫಾರ್ಮ್ಯಾಟು ಶೂಟ್ ಆಗುತ್ತೆ ಅನ್ನೋದನ್ನು ನೀವು ಯಾವ ಟು ಸೆಲೆಕ್ಟ್. ಅವಾಯ್ಡ್ ಸ್ಪೆಲ್ಲಿಂಗ್ಸ್ ಆ್ಯಂಡ್ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ಯುವರ್ ಲೆಟರ್. ಬಿ ವೆರಿ ಕೇರ್ಫುಲ್ ವೈಲ್ ರೈಟಿಂಗ್. ಲೆಟರ್ನ ಡ್ರಾಪ್ ಮಾಡಬೇಕಾದ್ರೆ, ಟೈಪ್ ಮಾಡಬೇಕಾದ್ರೆ ಬಿ ವೆರಿ ಕೇರ್ಫುಲ್. ಅವಾಯ್ಡ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆ್ಯಂಡ್ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ದ ಕವರ್ ಲೆಟರ್. ಡೂ ನಾಟ್ ಓವರ್ಲೋಡ್ ಯುವರ್ ಕವರ್ ಲೆಟರ್ ವಿತ್ ಇನ್ಫಾರ್ಮೇಷನ್. ಲೀವ್ ಸಮ್ ವೈಟ್ ಸ್ಪೇಸ್ ಇನ್ ಇಟ್. ನಿಮ್ಮ ಕವರ್ ಲೆಟರಿನ ತುಂಬೆಲ್ಲ ಮಾಹಿತಿಯನ್ನು ಓವರ್ಲೋಡ್ ಮಾಡಬಾರ್ದು. ಅದರ ಲೆಂತ್ ಶುಡ್ ಬಿ ವೆರಿ ಮಾಡರೇಟ್. ಲೀವ್ ಸಮ್ ವೈಟ್ ಸ್ಪೇಸ್ ಇನ್ ದ ಕವರ್ ಲೆಟರ್. ವೈಟ್ ಸ್ಪೇಸ್ ಅಂದರೆ ಒಂದು ಸ್ವಲ್ಪ ಖಾಲಿ ಜಾಗ ಇರಲಿ. ಪೇಪರಿನ ತುಂಬೆಲ್ಲ ಎಲ್ಲೆಲ್ಲಿ ಬ್ಲಾಂಕ್ ಇದೆ ಅಲ್ಲೆಲ್ಲ ಡೋಂಟ್ ರೈಟ್ ಆರ್ ಕಂಪ್ಲೀಟ್ಲಿ ಫಿಲ್ ದ ಎಂಟೈರ್ ಪೇಪರ್ ವಿತ್ ಸಮ್ ಇನ್ಫಾರ್ಮೇಷನ್ ಆರ್ ದಿ ಅದರ್. ಲೀವ್ ಸಮ್ ವೈಟ್ ಸ್ಪೇಸ್. ಲೆಟರ್ ನೋಡಿದರೆ ಡಿಸೆಂಟ್ ಆಗಿದೆ, ಸ್ವಲ್ಪ ವೈಟ್ ಸ್ಪೇಸ್ ಇದೆ ಅಂತ ಜಾಗನೂ ಬಿಟ್ಟಿರೋದು. ಶೋ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಸೇಷನ್ ಆ್ಯಂಡ್ ಕೀನ್ ಇಂಟ್ರೆಸ್ಟ್ ಇನ್ ದ ಜಾಬ್ ಯು ಆರ್ ಸೀಕಿಂಗ್. ಯಾವ ಕಂಪನಿಗೆ ಅಪ್ಲೈ ಮಾಡ್ತಿದ್ರಿ ಆ ಕಂಪನಿನಲ್ಲಿ ವರ್ಕ್ ಮಾಡತಕ್ಕಂಥ ಜೆನ್ಯೂನ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಸೇಷನ್ ಶುಡ್ ಬಿ ಶೋನ್ ಇನ್ ಯುವರ್ ಕವರ್ ಲೆಟರ್ ಆ್ಯಂಡ್ ಯುವರ್ ಕೀನ್ ಇಂಟ್ರೆಸ್ಟೆಡ್ ಇನ್ ದ ಜಾಬ್ ಯು ಆರ್ ಸೀಕಿಂಗ್. ನೀವು ಅಪ್ಲೈ ಮಾಡ್ತಾ ಇರ್ತಕ್ಕಂಥ ಜಾಬು, ಹುಡುಕ್ತಾ ಇರೋ ಜಾಬಲ್ಲಿ ನಿಮಗೆ ಭಾಳಷ್ಟು ಆಸಕ್ತಿ ಇದೆ ಮತ್ತು ಕಂಪ್ನಿ ಮೇಲೇನೂ ಆಸಕ್ತಿ ಇದೆ ಅನ್ನೋದನ್ನು ನೀವು ಭಾಳ ಸೂಕ್ಷ್ಮವಾಗಿ ನಿಮ್ಮ ಕವರ್ ಲೆಟ್ರಲ್ಲಿ ತೋರಿಸ್ಬೇಕು. ಆ್ಯಂಡ್ ಯು ಮಸ್ಟ್ ಒಮಿಟ್ ಇರ್ರೆಲೆವೆಂಟ್ ಪರ್ಸನಲ್ ಡೀಟೇಲ್ಸ್ ಟು ದ ಜಾಬ್. ಕವರ್ ಲೆಟ್ರಲ್ಲಿ ಡೋಂಟ್ include some irrelevant personal details like your hobbies, your interests, which are not at all necessary. ಕಂಪ್ನಿಗೆ ಅಪ್ಲೈ ಮಾಡ್ತಾ ನಾನು ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಥವಾ ಇನ್ಯಾವುದೋ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಡೋಂಟ್ ಶೋ ಆಲ್ ದೋಸ್ ಥಿಂಗ್ಸ್. ಎಡಿಟ್ ದ ಲೆಟರ್ ಕೇರ್ಫುಲಿ ಟು ಮೇಕ್ ಶೂರ್ ದಟ್ ದೇರ್ ಆರ್ ನೋ ಎರರ್ಸ್. ಎಡಿಟ್ ದ ಲೆಟರ್ ಶುಡ್ ಬಿ ಎಡಿಟೆಡ್, ವೆರಿಫೈಡ್ ಕೇರ್ಫುಲಿ. ಚೆಕ್ ಆಲ್ ದ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಟ್ ದೆಮ್. ಲೆಟರನ್ನು ಭಾಳಷ್ಟು ಕೇರ್ಫುಲ್ಲಾಗಿ ಇದು ಮಾಡೋದು. ದೀಸ್ ಆರ್ ಆಲ್ ದ ಸಮ್ ಆಫ್ ದಿ ಫೀಚರ್ಸ್ ಆಫ್ ದಿ ಕವರ್ ಲೆಟರ್. ಲೆಟ್ ಅಸ್ ಸಿ ದಿ ಶಾಂಪಲ್ ಕವರ್ ಲೆಟರ್ ಫಾರ್ ಎ ಜಾಬ್ ಅಪ್ಲಿಕೇಶನ್. ಒಂದು ಶಾಂಪಲ್ ಕವರ್ ಲೆಟರು ಜಾಬಿಗೆ ಯಾವ ರೀತಿ ಇರಬೇಕು? ಯುವರ್ ಲೆಟರ್ ಶುಡ್ ಡೀಟೈಲ್ ಯುವರ್ ಸ್ಪೆಸಿಫಿಕ್ ಕ್ವಾಲಿಫಿಕೇಷನ್ ಫಾರ್ ದ ಪೊಸಿಷನ್ ಆ್ಯಂಡ್ ದ ಸ್ಕಿಲ್ಸ್ ಯು ವುಡ್ ಬ್ರಿಂಗ್ ಟು ದ ಎಂಪ್ಲಾಯರ್. ನಿನಗೇನು ಕ್ವಾಲಿಫಿಕೇಷನ್ಸ್ ಬೇಕು ಮತ್ತು ಸ್ಕಿಲ್ಸು ಏನನ್ನ ಎಂಪ್ಲಾಯರು ನಿಮ್ಮನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಎಂಪ್ಲಾಯರ್ ಎಕ್ಸ್ಪೆಕ್ಟ್ ಮಾಡ್ತಾನೆ, ಆ ಸ್ಕಿಲ್ಸು ನಮ್ಮ ಹತ್ರ ಇದೆ, ನಾನು ಅದನ್ನು ಪ್ರೆಸೆಂಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇರಬೇಕು. ಯುವರ್ ಜಾಬ್ ಅಪ್ಲಿಕೇಶನ್ ಲೆಟರ್ ಈಸ್ ಅನ್ ಆಪರ್ಚುನಿಟಿ ಟು ಹೈಲೈಟ್ ಯುವರ್ ಮೋಸ್ಟ್ ರೆಲೆವೆಂಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ವಿಚ್ ವಿ ಡಿಸ್ಕಸ್ಡ್ ಆಲ್ರೆಡಿ. ನಿಮಗೆ ಜಾಬಿಗೆ ಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ಸು ಮತ್ತು ಎಕ್ಸ್ಪೀರಿಯನ್ಸು ಸ್ಕಿಲ್ ಇದೆ ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಆಪರ್ಚುನಿಟಿ ಆ್ಯಂಡ್ ಯು ಹ್ಯಾವ್ ಟು ಪ್ರೆಸೆಂಟ್ ಇಟ್ ಇನ್ ಯುವರ್ ಕವರ್ ಲೆಟರ್. An effective cover letter will enhance your application and increase your chances of landing an interview. ನೀವು ನಾಳೆ ಇಂಟರ್ವ್ಯೂಗೆ ಅಪಿಯರ್ ಆಗೋಕ್ಕೆ ದ ಫಸ್ಟ್ ಸ್ಟೆಪ್ ಈಸ್ ದಿ ಕವರ್ ಲೆಟರ್. ಅನ್ಲೆಸ್ an employer specifically requests a job application letter sent by the postal mail, today most cover letters are sent by mail or attached as a file in an online application tracking system. ಈಗ ಜನರಲಿ ಟೆಕ್ನಾಲಜಿ, ಕಮ್ಯುನಿಕೇಷನ್ ಟೆಕ್ನಾಲಜಿ ಭಾಳಷ್ಟು ಡೆವಲಪ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ಕಂಪನೀಸ್ ಇನ್ವೈಟ್ ಅಪ್ಲಿಕೇಶನ್ಸ್ ಆನ್ಲೈನ್ ಸೆಂಟ್ ಬೈ ಮೈಲ್. ಈವನ್ ದಿ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡಬೇಕಾದ್ರೆ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಅಪ್ಲೈ ಆನ್ಲೈನ್. ಫಿಸಿಕಲನ್ನು ಹಾರ್ಡ್ ಕಾಪಿ ಸಮ್ಟೈಮ್ಸ್ ಯು ಆರ್ ಆಸ್ಟ್ ಟು ಸೆಂಡ್ ದ ಹಾರ್ಡ್ ಕಾಪಿ ಆಲ್ಸೋ. ಅದನ್ನು ಗೆಟ್ ಇಟ್ ಎನ್ಶೂರ್ಡ್ ವೆದರ್ ಯು ಹ್ಯಾವ್ ಟು ಸೆಂಡ್ ದ ಹಾರ್ಡ್ ಕಾಪಿ ಆರ್ ಓನ್ಲಿ ದಿ ಸಾಫ್ಟ್ ಕಾಪಿ. ಆ ರೀತಿ ಮಾಡಿದ್ರೆ ದಟ್ ಈಸ್ ಅನದರ್ factor. What is a job application letter? A letter of application, also known as cover letter. Job application letter is also known as cover letter, is a document sent with your resume to provide the additional information about your skills, experiences to an employer. Cover letter is a document sent along with your resume or CV. ನಿಮ್ಮ CV ಅಥವಾ ರೆಸ್ಯೂಮೆ ಜೊತೆಗೆ ಕಳಿಸಿರ್ತಕ್ಕಂಥ ಒಂದು ದಾಖಲೆ. ಇಟ್ ಪ್ರೊವೈಡ್ಸ್ ಅಡಿಷನಲ್ ಇನ್ಫಾರ್ಮೇಷನ್ ದ್ಯಾಟ್ ಆರ್ ನಾಟ್ ಮೆನ್ಷನ್ಡ್ ಇನ್ ಯುವರ್ CV or resume.
The letter of application is intended to provide the detailed information on why you are a qualified candidate for the job. ನೀವು ಯಾವ ರೀತಿ ನಿಮ್ಮ ಲೆಟರನ್ನು ಡಿಸೈನ್ ಮಾಡಬೇಕಂದ್ರೆ ನೀನೇ ಆ ಜಾಬಿಗೆ ಕ್ವಾಲಿಫೈಡ್ ಪರ್ಸನ್ ಅಂತ ನಿನ್ನನ್ನು ಅವ್ರ ಮುಂದೆ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ನಾನು ಯು ಹ್ಯಾವ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಬಿಫೋರ್ ದ ಎಂಪ್ಲಾಯರ್ ದ್ಯಾಟ್ ಯು ಆರ್ ದ ರೈಟ್ ಕ್ಯಾಂಡಿಡೇಟ್ ಫಾರ್ ದ ಜಾಬ್ ದೇ ಹ್ಯಾವ್ ಇನ್ವೈಟೆಡ್ ಅಪ್ಲಿಕೇಶನ್ಸ್ ಫಾರ್. Effective application letters explain the reasons for your interest in the specific organization and identify your most relevant skills. Effective application letter ನಿಮ್ಮ ಇಂಟ್ರೆಸ್ಟ್ ಇನ್ ದ ಆರ್ಗನೈಜೇಷನ್, ಸ್ಪೆಸಿಫಿಕ್ ಇಂಟ್ರೆಸ್ಟ್ ಇನ್ ದ ಆರ್ಗನೈಜೇಷನ್ ಅನ್ನು ಮೆನ್ಷನ್ ಮಾಡ್ತಾವೆ. ಆ್ಯಂಡ್ ಐಡೆಂಟಿಫೈ ಯುವರ್ ಮೋಸ್ಟ್ ರೆಲೆವೆಂಟ್ ಸ್ಕಿಲ್ಸನ್ನು ಅದರಲ್ಲಿ ತಿಳಿಸ್ಬೇಕು. ಯುವರ್ ಅಪ್ಲಿಕೇಶನ್ ಲೆಟರ್ ಶುಡ್ ಲೆಟ್ ದ ಎಂಪ್ಲಾಯರ್ ನೋ ವಾಟ್ ಪೊಸಿಷನ್ ಯು ಆರ್ ಅಪ್ಲೈಯಿಂಗ್ ಫಾರ್. ನಿಮ್ಮ ಅಪ್ಲಿಕೇಶನ್ ಲೆಟರ್ ಶುಡ್ ಬಿ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್. ಅಪ್ಲಿಕೇಶನ್ನ ಎಂಪ್ಲಾಯರಿಗೆ ನಿಮ್ಮ ಯಾಸೋನ್ ಆಸ್ ಎ ರಿಸೀವ್ಸ್ ಯುವರ್ ಅಪ್ಲಿಕೇಶನ್ ಯು ಮಸ್ಟ್ ಬಿ ಇನ್ ಎ ಪೊಸಿಷನ್ ಟು ನೋ ವಾಟ್ ಜಾಬ್ ಯು ಹ್ಯಾವ್ ಅಪ್ಲೈಡ್ ಫಾರ್. ನೀವು ಯಾವ ಜಾಬಿಗೆ ಅರ್ಜಿ ಹಾಕಿದಿರಿ. ಕಂಪನಿ ಮೇ ಇನ್ವೈಟ್ ಅಪ್ಲಿಕೇಶನ್ಸ್ ಫಾರ್ ವೇರಿಯಸ್ ಜಾಬ್ಸ್. ಯಾವ್ಯಾವುದೋ ಜಾಬಿಗೆ ಇನ್ವೈಟ್ ಮಾಡಿರ್ಬೋದು, ಆದರೆ ನೀನು ಅಪ್ಲೈ ಮಾಡಿರೋದು ಯಾವುದು ಅಂತ ಗೊತ್ತಾಗಬೇಕು ನಿಮ್ಮ ಕವರ್ ಲೆಟ್ರಲ್ಲಿ. ವಾಟ್ ಮೇಕ್ಸ್ ಯು ಆಸ್ ಎ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಈ ಜಾಬಿಗೆ ನೀನು ಒಬ್ಬ ಸ್ಟ್ರಾಂಗ್ ಕಂಟೆಂಡರ್, ಜಾಬ್ ಸೀಕರ್ ಅಂತ ಗೊತ್ತಾಗೋ ರೀತಿ ಇರಬೇಕು. ವೈ ದೇ ಶುಡ್ ಸೆಲೆಕ್ಟ್ ಯು ಫಾರ್ ಎನ್ ಇಂಟರ್ವ್ಯೂ. ನೆಕ್ಸ್ಟ್ ಸ್ಟೇಜ್ಗೆ ಇಂಟರ್ವ್ಯೂಗೆ ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು. ಹೌ ಯು ವಿಲ್ ಫಾಲೋ ಅಪ್, ಅದರ ನಂತರ ನೀವು ಹೆಂಗೆ ಪ್ರೊಸೀಡ್ ಆಗ್ತೀರಿ. ಆಲ್ ದೀಸ್ ಥಿಂಗ್ಸ್ ಆರ್ ಟು ಬಿ in your application. What are the things to be included in your cover letter? ಕವರ್ ಲೆಟರಲ್ಲಿ ಏನೇನನ್ನು ಇನ್ಕ್ಲೂಡ್ ಮಾಡಬೇಕು. As with all cover letters, a job application letter is divided into sections. ಎಲ್ಲ ಲೆಟರ್ ಥರನೇ ದ ಜಾಬ್ ಅಪ್ಲಿಕೇಶನ್ ಆರ್ ಎ ಕವರ್ ಲೆಟರ್ ವಿಲ್ ಹ್ಯಾವ್ ದಿ ವೇರಿಯಸ್ ಎಲಿಮೆಂಟ್ಸ್ ಇನ್ ಇಟ್. ಅದರಲ್ಲಿ ಹೆಡ್ಡಿಂಗ್ ಇರುತ್ತೆ ವಿಚ್ ಇನ್ಕ್ಲೂಡ್ಸ್ ಯುವರ್ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್. ನ್ಯಾಚುರಲಿ ಇಟ್ ಸ್ಟಾರ್ಟ್ಸ್ ವಿತ್ ಎ ಗ್ರೀಟಿಂಗ್ ಅಡ್ರೆಸ್ ಟು ಎ ಸ್ಪೆಸಿಫಿಕ್ ಪರ್ಸನ್ ಇಫ್ ಪಾಸಿಬಲ್. ಕಂಪ್ನಿನಲ್ಲಿ ಯಾರಿಗೆ ಅಡ್ರೆಸ್ ಮಾಡಬೇಕು ಅನ್ನೋ ಗ್ರೀಟಿಂಗಿಂದ. ಆ್ಯಂಡ್ ದ ಇಂಟ್ರೊಡಕ್ಷನ್ ವಿಚ್ ಶುಡ್ ಇನ್ಕ್ಲೂಡ್ ವೈ ದ ಅಪ್ಲಿಕೆಂಟ್ ಈಸ್ ರೈಟಿಂಗ್. ನೀವು ಯಾಕೆ ಈ ಲೆಟ್ರ್ ಬರಿತಾ ಇದ್ದೀರಿ ಇರಬೇಕು. ದ ಬಾಡಿ ವಿಚ್ ಡಿಸ್ಕಸಸ್ ಯುವರ್ ರೆಲೆವೆಂಟ್ ಕ್ವಾಲಿಫಿಕೇಷನ್ಸ್. ಬಾಡಿ ಆಫ್ ದ ಲೆಟರು ಇರಬೇಕು. ಆ್ಯಂಡ್ ಯು ಹ್ಯಾವ್ ಟು ಡಿಸ್ಕಸ್ ಯುವರ್ ರೆಲೆವೆಂಟ್ ಕ್ವಾಲಿಫಿಕೇಷನ್, ಸ್ಕಿಲ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಇನ್ ದ್ಯಾಟ್. ಟು ಕ್ಲೋಸ್ ದ ಲೆಟರ್ ವಿಚ್ ಥ್ಯಾಂಕ್ಸ್ ದ ರೀಡರ್ ಆ್ಯಂಡ್ ಪ್ರೊವೈಡ್ಸ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಫಾಲೋ ಅಪ್ ಡೀಟೇಲ್ಸ್. ಯಾರಿಗೆ ಲೆಟರ್ನ ಅಡ್ರೆಸ್ ಮಾಡಿರ್ತೀವಿ ಅವರಿಗೆ ಥ್ಯಾಂಕ್ ಮಾಡ್ತಾ ಏನೇನು ಇನ್ಫಾರ್ಮೇಷನ್ ಬೇಕಾಗಿದೆ ಮತ್ತು ಫಾಲೋ ಅಪ್ ಏನು ಮಾಡೋಕ್ಕೆ ತಯಾರಿದ್ದೀರಿ ಆ್ಯಂಡ್ ಯುವರ್ ಸಿಗ್ನೇಚರ್ ಟು ಎಂಡ್ ದ ಲೆಟರ್. ದೀಸ್ ಆರ್ ಆಲ್ ದ ಥಿಂಗ್ಸ್. ಕವರ್ ಲೆಟರ್ ಈಸ್ ಇನ್ ನೋ ವೇ ಡಿಫ್ರೆಂಟ್ ಫ್ರಮ್ ದಿ ಅದರ್ ಅಫಿಷಿಯಲ್ ಲೆಟರ್ಸ್. ಮಾಡಬೇಕು. ಟಿಪ್ಸ್ ಫಾರ್ ರೈಟಿಂಗ್ ಎ ಕವರ್ ಲೆಟರ್. ಏನೇನು ಟಿಪ್ಸನ್ನು ಗಮನದಲ್ಲಿ ಇಟ್ಕೋಬೇಕು. ಎ ಕವರ್ ಲೆಟರ್ ಕ್ಯಾನ್ ಐದರ್ ಹೆಲ್ಪ್ ಆರ್ ಹಾರ್ಮ್ ಯು. ಕವರ್ ಲೆಟರ್ ನಿಮಗೆ ಹೆಲ್ಪ್ ಮಾಡುತ್ತೆ, ಸರಿಯಾಗಿ ಬರೀದೆ ಹೋದರೆ ನಿಮಗೆ ತೊಂದರೆನೂ ಕೊಡುತ್ತೆ. ಇಟ್ ಕ್ಯಾನ್ ಹಾರ್ಮ್ ಯು. ಟು ಎನ್ಶೂರ್ ದ್ಯಾಟ್ ಯುವರ್ ಅಪ್ಲಿಕೇಶನ್ ಸಪೋರ್ಟ್ಸ್ ರಾದರ್ ದ್ಯಾನ್ ಡಿಸ್ಟ್ರಾಕ್ಟ್ಸ್ ಫ್ರಮ್ ಯುವರ್ ರೆಸ್ಯೂಮೆ, ಫಾಲೋ ದೀಸ್ ಟಿಪ್ಸ್. ಹಾಗಾಗಿ ಅಪ್ಲಿಕೇಶನನ್ನು ಬರೀಬೇಕಾದ್ರೆ ವಿ ಶುಡ್ ಬಿ ವೆರಿ ವೆರಿ ಸ್ಪೆಸಿಫಿಕ್. ಗೆಟ್ ಅಪ್ ಟು ಎ ಡೈರೆಕ್ಟ್ ಸ್ಟಾರ್ಟ್. ಲೆಟ್ರನ್ನ ಬರೀಬೇಕಾದ್ರೆ ಕವರ್ ಲೆಟ್ರನ್ನ ಡೈರೆಕ್ಟ್ ಸ್ಟಾರ್ಟಿಗೆ ಹೋಗಬೇಕು. ಇನ್ ಯುವರ್ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಎಕ್ಸ್ಪ್ಲೈನ್ ವೈ ಯು ಆರ್ ರೈಟಿಂಗ್. ಯಾವ ಜಾಬ್ಗೆ ಅರ್ಜಿ ಆಗ್ತಾ ಇದ್ರಿ, ಯಾಕೆ ಬರಿತಾ ಇದ್ರಿ. ಮೆನ್ಷನ್ ದ ಜಾಬ್ ಟೈಟಲ್ ಆ್ಯಂಡ್ ದ ಕಂಪನಿ ನೇಮ್ ಆ್ಯಂಡ್ ಆಲ್ಸೋ ವೇರ್ ಯು ಕಮ್ ಅಕ್ರಾಸ್ ದ ಜಾಬ್ ಲಿಸ್ಟಿಂಗ್. ಈ ಜಾಬ್ಗೆ ಅಪ್ಲಿಕೇಶನ್ನ ಯಾರಿಂದ ಗೊತ್ತಾಯಿತು. ಬೇರೆ ಫ್ರೆಂಡಿಂದ ಗೊತ್ತಾಯ್ತಾ, ಅಡ್ವರ್ಟೈಸ್ಮೆಂಟಿಂದ ಗೊತ್ತಾಯ್ತಾ, ಆನ್ಲೈನಿಂದ ಗೊತ್ತಾಯ್ತಾ. ಮೆನ್ಷನ್ ಆಲ್ ದೀಸ್ ಥಿಂಗ್ಸ್. ವೈ ಯು ಕ್ಯಾನ್ ಆಲ್ಸೋ ಬ್ರೀಫ್ಲಿ ಮೆನ್ಷನ್ ವೈ ಯು ಆರ್ ಎ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಭಾಳ ಸಿಂಪಲ್ಲಾಗಿ ಇನ್ 1 or 2 lines ಯು ಹ್ಯಾವ್ ಟು ಮೆನ್ಷನ್ why you are a strong candidate or a contender for that job. This section should be very short to the point. ಭಾಳ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇದೆ. ಆಫರ್ ಸಮಥಿಂಗ್ ಡಿಫ್ರೆಂಟ್ ದ್ಯಾನ್ ವಾಟ್ ಈಸ್ ಇನ್ ಯುವರ್ ರೆಸ್ಯೂಮೆ. ರೆಸ್ಯೂಮೆನಲ್ಲಿರೋದನ್ನೇ ಮತ್ತೆ ಇಲ್ಲಿ ಮಾಡೋದಕ್ಕೆ ಬದಲಾಗಿ ಅದಕ್ಕಿಂತ ಡಿಫ್ರೆಂಟ್ ಆಗಿರೋದನ್ನು ಇಲ್ಲಿ ಪ್ರೆಸೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಏನು ಮಾಡ್ಬೋದು. ಯು ಕ್ಯಾನ್ ಮೇಕ್ ಯುವರ್ ಲ್ಯಾಂಗ್ವೇಜ್ ಎ ಬಿಟ್ ಮೋರ್ ಪರ್ಸನಲ್ ದ್ಯಾನ್ ಇನ್ ಯುವರ್ ರೆಸ್ಯೂಮೆ ಬುಲೆಟ್ ಪಾಯಿಂಟ್ಸ್. ಆ್ಯಂಡ್ ಯು ಕ್ಯಾನ್ ಟೆಲ್ ಎ ನೆರೇಟಿವ್ ಅಬೌಟ್ ಯುವರ್ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕೆರಿಯರ್. ನೆರೇಟಿವ್ ರೂಪದಲ್ಲಿ ಇನ್ ಶಾರ್ಟ್ ಪ್ಯಾರಾಗ್ರಾಫ್ ನಿಮ್ಮ ಎಕ್ಸ್ಪೀರಿಯನ್ಸು, ಕೆರಿಯರು ಮೇಲೆ ಬ್ರೀಫ್ ಪ್ರೆಸೆಂಟೇಷನ್. ಯುವರ್ ಅಪ್ಲಿಕೇಶನ್ ಶುಡ್ ಹೈಲೈಟ್ ದ ಇನ್ಫಾರ್ಮೇಷನ್ ದ್ಯಾಟ್ ಯುವರ್ ರೆಸ್ಯೂಮೆ ಡಸ್ ನಾಟ್. ಮೇಕ್ ಎ ಗುಡ್ ಕೇಸ್. ಯುವರ್ ಫಸ್ಟ್ ಗೋಲ್ ವಿತ್ ದಿಸ್ ಲೆಟರ್ ಈಸ್ ಟು ಪ್ರೋಗ್ರೆಸ್ ಟು ದ ನೆಕ್ಸ್ಟ್ ಸ್ಟೆಪ್, ದ್ಯಾಟ್ ಇಸ್ ಆನ್ ಇಂಟರ್ವ್ಯೂ. ಅಪ್ಲಿಕೇಶನ್ನು ಕವರ್ ಲೆಟರಿಂದ ನೆಕ್ಸ್ಟ್ ಸ್ಟೇಜ್ಗೆ ಕ್ವಾಲಿಫೈ ಆಗೋದು, ಇಂಟರ್ವ್ಯೂಗೆ ಕ್ವಾಲಿಫೈ ಆಗೋದು. ಅವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ.
ಶಾರ್ಟ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇನ್ಕ್ಲೂಡ್ ಆಗೋ ರೀತಿ ಇರಬೇಕು. ಯು ಮಸ್ಟ್ ಬಿ ಇನ್ ಅ ಪೊಸಿಷನ್ ಟು ಬಿ ಇನ್ಕ್ಲೂಡೆಡ್ ಇನ್ ದ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಫಾರ್ ದ ಇಂಟರ್ವ್ಯೂ. ಯುವರ್ ಗೋಲ್, ಫೈನಲ್ ಗೋಲ್ ಈಸ್ ಟು ಗೆಟ್ ದ ಜಾಬ್ ಆಫರ್. ಯು ಯೂಸ್ ಯುವರ್ ಅಪ್ಲಿಕೇಶನ್ ಲೆಟರ್ ಟು ಫರ್ದರ್ ಬೋತ್ ದ ಕೇಸಸ್. ಇಂಟರ್ವ್ಯೂ ಸಿಗಬೇಕು, ಜಾಬು ಸಿಗಬೇಕು. ಆ ರೀತಿ ನಿಮ್ಮ ಅಪ್ಲಿಕೇಶನ್ ಲೆಟರನ್ನು ರೆಡಿ ಮಾಡಬೇಕು. ಆಫರ್ ಡೀಟೇಲ್ಸ್ ಅಬೌಟ್ ಯುವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ that show why you are a good candidate. How have your jobs, other jobs prepared for you for the position. You have already experience ಇದೆ ಅನ್ನೋದಾದರೆ ನಾವು ಯಾಕೆ ಆ ಜಾಬ್ ಅಂದ್ಬಿಡ್ತಾ ಇದ್ದೀರಿ, ಮತ್ತು ಈ ಜಾಬ್ಗೆ ವೈ ಯು ಆರ್ ಎ ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ಜಾಬ್. ಹೌ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಈಸ್ ಹೆಲ್ಪ್ಫುಲ್ ಟು ದ ಪ್ರೆಸೆಂಟ್ ಜಾಬ್. ನಿಮ್ಮ ಹಳೆಯ ಅನುಭವ ಈಗಿನ ಜಾಬ್ಗೆ ಯಾವ ರೀತಿ ಸಹಕಾರ ಮಾಡುತ್ತೆ ಅನ್ನೋದನ್ನು ತೋರಿಸ್ಬೇಕು. ವಾಟ್ ವುಡ್ ಯು ಬ್ರಿಂಗ್ ಟು ದ ಪೊಸಿಷನ್ ಆ್ಯಂಡ್ ಟು ದ ಕಂಪನಿ. ಈ ಹೊಸ ಜಾಬ್ ಸೇರಿದ ಮೇಲೆ ನಿಮ್ಮ ಜಾಬ್ಗೆ ಸೇರ್ಕೊಂಡಂಥ ಜಾಬ್ಗೆ ಯಾವ ರೀತಿ ನ್ಯಾಯ ಕೊಡ್ತೀರಿ, ಕಂಪನಿಗೆ ಯಾವ ರೀತಿ ಬೆನಿಫಿಟ್ ಮಾಡ್ತೀರಿ. ಆಲ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ಯುವರ್ ಕವರ್ ಲೆಟರ್. ಯೂಸ್ ದಿಸ್ ಸ್ಪೇಸ್ ಟು ಎಂಫಸೈಸ್ ಯುವರ್ ಸ್ಟ್ರೆಂತ್ಸ್. ಇಲ್ಲಿ ನಿಮ್ಮ ಸ್ಟ್ರೆಂತ್ಸ್ ಏನು, ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನು ಹೈಲೈಟ್ ಮಾಡಬೇಕು. ಕ್ಲೋಸ್ ವಿತ್ ಆಲ್ ದ ಇಂಪಾರ್ಟೆಂಟ್ ಡೀಟೇಲ್ಸ್. ಇನ್ಕ್ಲೂಡ್ ಎ ಥ್ಯಾಂಕ್ ಯು ಅಟ್ ದ ಎಂಡ್ ಆಫ್ ಯುವರ್ ಲೆಟರ್. You can also share your contact information. If you would like to mention how you will follow up. ಮುಂದಿನ ಸ್ಟೆಪ್ಪಿಗೆ ನೀವು ಯಾಕೆ ಫಾಲೋ ಮಾಡ್ತೀರಿ. ಆಲ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ ದ್ಯಾಟ್. ಲೆಟ್ ಅಸ್ ಸಿ ಎ ಸ್ಯಾಂಪಲ್ ಕವರ್ ಲೆಟರ್ ಯೂಸ್ಡ್ ವಿತ್ ದಿ ಜಾಬ್ ಅಪ್ಲಿಕೇಶನ್. ಜಾಬ್ ಅಪ್ಲಿಕೇಶನ್ಗೆ ಒಂದು ಕವರ್ ಲೆಟರ್ ಹೇಗೆ ಹಾಕಿದ್ದಾರೆ, ಒಂದು ಟೆಕ್ಸ್ಟ್. ಜಾನ್ ಡೊನಾಲ್ಡ್ಸನ್, ಇಟ್ ಈಸ್ ಟೇಕನ್ ಫ್ರಮ್ ದಿ ವೆಬ್ಸೈಟ್. ಅಡ್ರೆಸ್ ಈಸ್ ರಿಟನ್ ಫ್ರಮ್ ಅಡ್ರೆಸ್ 8 Shoe Circle, Smith Town, CA number. Email address is also given. Date is also given. You see one line space. ಲೆಟರಿನ ಎಲ್ಲ ಎಲಿಮೆಂಟ್ಸನ್ನು ಇಲ್ಲಿ ಫಾಲೋ ಮಾಡಲ್ಲ. ಇದು ಆಗಸ್ಟ್. ಮಂತ್ ಈಸ್ ರಿಟರ್ನ್ ಇನ್ ವರ್ಡ್ಸ್. ಡೇಟ್ ಆ್ಯಂಡ್ ಇಯರ್ ಇನ್ ಫಿಗರ್ಸ್. ಟು ಅಡ್ರೆಸ್ ಜಾರ್ಜ್ ಗಿಲ್ಲೋಹಲಿ, ಟೈಮ್ಸ್ ಯೂನಿಯನ್, 87th ಡೆಲಾವೇರ್ ರೋಡ್, ಯಾಡ್ಫೀಲ್ಡ್, CA. ಗ್ರೀಟಿಂಗ್, ಡಿಯರ್ ಮಿಸ್ಟರ್ ಗಿಲೋಹಲಿ. Look at the first paragraph. I am writing to apply for the programmer position advertised in the Times Union. ಈ ಲೆಟರ್ ಬರೀತಿರೋದು ಯಾಕೆ, ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದ ಪ್ರೋಗ್ರಾಮರ್ ಪೊಸಿಷನ್. ಒಂದು ಜಾಬಿಗೆ ಅರ್ಜಿ ಹಾಕೋಕ್ಕೆ ಇದನ್ನು ಬರಿತಾ ಇದ್ದೀನಿ. ಈ ಅಡ್ವರ್ಟೈಸ್ಮೆಂಟ್ ಎಲ್ಲಿಂದ ನೋಡಿ ಗೊತ್ತಾಯ್ತು ನನಗೆ. ಅಡ್ವರ್ಟೈಸ್ಡ್ ಇನ್ ದ ಟೈಮ್ಸ್ ಯೂನಿಯನ್ ಅನ್ನೋ ನ್ಯೂಸ್ ಪೇಪರಲ್ಲಿ ಯು ಹ್ಯಾಡ್ ಗಿವನ್ ಎನ್ ಅಡ್ವರ್ಟೈಸ್ಮೆಂಟ್ ಫಾರ್ ದಿಸ್ ಜಾಬ್. ಐ ಕೇಮ್ ಟು ನೋ ಅಬೌಟ್ ದಿಸ್ ಜಾಬ್ ಫ್ರಮ್ ದಟ್ ನ್ಯೂಸ್ ಪೇಪರ್. ಸೊ ಐ ಆಮ್ ಅಪ್ಲೈಯಿಂಗ್ ಫಾರ್ ದ ಜಾಬ್ ವಿತ್ ದಿಸ್ ಲೆಟರ್. ಯಾಸ್ ರಿಕ್ವೆಸ್ಟೆಡ್, ನೀವು ಇದರಲ್ಲಿ ರಿಕ್ವೆಸ್ಟ್ ಮಾಡಿದ್ರಿ. ಐ ಎನ್ಕ್ಲೋಸ್ ದ ಕಂಪ್ಲೀಟೆಡ್ ಜಾಬ್ ಅಪ್ಲಿಕೇಶನ್, ಮೈ ಸರ್ಟಿಫಿಕೇಷನ್, ಮೈ ರೆಸ್ಯೂಮೆ ಆ್ಯಂಡ್ 3 ರೆಫರೆನ್ಸಸ್. ನೀವು ಅಡ್ವರ್ಟೈಸ್ಮೆಂಟಲ್ಲಿ ಸ್ಪೆಸಿಫೈ ಮಾಡ್ದಂಗೆ ಐ ಎನ್ಕ್ಲೋಸ್ ದ ಕಂಪ್ಲೀಟೆಡ್ ಅಪ್ಲಿಕೇಶನ್, ಜಾಬ್ ಅಪ್ಲಿಕೇಶನ್, ಸರ್ಟಿಫಿಕೇಷನ್ನು, ರೆಸ್ಯೂಮೆ, 3 ರೆಫರೆನ್ಸಸ್. ನೋಡಿ, ಫಸ್ಟ್ ಪ್ಯಾರಾಗ್ರಾಫಲ್ಲಿ ಈಸ್ ವೆರಿ ವೆರಿ ಕ್ಲಿಯರ್ ಆ್ಯಂಡ್ ಪರ್ಟಿಕ್ಯುಲರ್. In the next paragraph, the role is very very appealing to me. ನಿಮ್ಮ ಕಂಪನಿ ಜಾಬ್ ಇದೆಯಲ್ಲ, ಯಾವ ಇನ್ವೈಟೆಡ್ ಅಪ್ಲಿಕೇಶನ್ಸ್ ಫಾರ್, ಈಸ್ ವೆರಿ ಅಪೀಲಿಂಗ್ ಟು ಮೀ and I believe that my strong technical experience and education make me a highly competitive candidate for this position. I believe, ನನಗೆ ನಂಬಿಕೆ ಇದೆ. I am a strong technical candidate for this. I have a strong technical experience. ನನಗೆ ಒಂದು ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಎಜುಕೇಷನ್ ಇದೆ. ಮೇಕ್ ಮೀ ಹೈಲಿ ಕಾಂಪಿಟೇಟಿವ್ ಕ್ಯಾಂಡಿಡೇಟ್ ಫಾರ್ ದಿಸ್ ಪೊಸಿಷನ್. ಸೋ ಮೆನಿ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಅಪ್ಲೈಡ್ ಫಾರ್ ದ ಜಾಬ್. ಆದರೆ ಅವರೆಲ್ಲರ ನಡುವೆ ಐ ಆಮ್ ಆಲ್ಸೋ ಎ ಸ್ಟ್ರಾಂಗ್ ಕಂಟೆಂಡರ್ ಫಾರ್ ದಿಸ್ ಜಾಬ್. ಐ ಹ್ಯಾವ್ ಸಚ್ ಎ ಗುಡ್ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಫಾರ್ ದ ಜಾಬ್. ಈ ಜಾಬಿಗೆ ಬೇಕಾಗಿರ್ತಕ್ಕಂಥ ಟೆಕ್ನಿಕಲ್ ಎಕ್ಸ್ಪೀರಿಯನ್ಸು ಮತ್ತು ಎಜುಕೇಷನ್ ಎರಡೂ ನನ್ನಲ್ಲಿದೆ. ಮೈ ಕೀ ಸ್ಟ್ರೆಂತ್ಸ್ ದ್ಯಾಟ್ ವುಡ್ ಸಪೋರ್ಟ್ ಮೈ ಸಕ್ಸಸ್ ಇನ್ ದಿಸ್ ಪೊಸಿಷನ್ ಇನ್ಕ್ಲೂಡ್. ನಾನು ಈ ಜಾಗ ಆಕ್ಯುಪೈ ಮಾಡೋಕ್ಕೆ ನನ್ನಲ್ಲಿರ್ತಕ್ಕಂಥ ಸ್ಕಿಲ್ಸು, ಸ್ಟ್ರೆಂತ್ಸು ಯಾವ್ಯಾವುದು ಅಂದರೆ, ಈ ಹ್ಯಾಸ್ ಲಿಸ್ಟೆಡ್ ದೆಮ್ ಒನ್ ಆಫ್ಟರ್ ದಿ ಅನದರ್. ಐ ಹ್ಯಾವ್ ಸಕ್ಸಸ್ಫುಲಿ ಡಿಸೈನ್, ಡೆವಲಪ್ಡ್ ಆ್ಯಂಡ್ ಸಪೋರ್ಟೆಡ್ ಲೈವ್ ಯೂಸ್ ಅಪ್ಲಿಕೇಶನ್ಸ್. ನಾನು ಹಿಂದೆ ಡಿಸೈನ್ ಮಾಡಿದ್ದಾನೆ, ಡೆವಲಪ್ ಮಾಡಿದ್ದಾನೆ, ಸಪೋರ್ಟೆಡ್ ಲೈವ್ ಯೂಸ್ ಅಪ್ಲಿಕೇಶನ್ಸ್. ಐ ಸ್ಟ್ರವ್ ಕಂಟಿನ್ಯೂಯಸ್ಲಿ ಫಾರ್ ಎಕ್ಸಲೆನ್ಸ್. ನಾನು ಯಾವಾಗಲೂ ಎಕ್ಸಲೆನ್ಸ್ ಎಕ್ಸೆಲ್ ಆಗೋಕ್ಕೆ ಹೋರಾಟ ಮಾಡ್ತಿರ್ತಾನೆ. ಐ ಪ್ರೊವೈಡ್ ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ಸ್ ಟು ಕಸ್ಟಮರ್ ಸರ್ವಿಸ್ ಫಾರ್ ಆಲ್ ದ ಕಸ್ಟಮರ್ಸ್. ಎಕ್ಸೆಪ್ಷನಲ್ ಕಾಂಟ್ರಿಬ್ಯೂಷನ್ ಟು ದ ಕಸ್ಟಮರ್ ಸರ್ವಿಸ್. ಗ್ರಾಹಕರ ಸೇವೆ ಮಾಡೋದ್ರಲ್ಲಿ ನಾನು ಯಾವತ್ತೂ there is one more model letter. I wanted to
show you, but there is a problem with the letter to present it on the slide. I will share it with you in the form of the study material. You can read it there. It is one more model resume. Model cover letter. I hope you have understood. Thank you for listening.